ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕರ್ನಾಟಕ ಸ್ಪೆಷಲ್ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ಯಾವ ಥರ ಮಾಡ್ತೀನಿ ತರಕಾರಿ ಬೇಳೆ ಹುಳಿನ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಯಾರೆಲ್ಲ ಬೇಳೆ ಸಾಂಬಾರು ಇಷ್ಟಪಡೋದಿಲ್ಲ ತರಕಾರಿ ಸಾಂಬಾರನ್ನ, ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನಿಲ್ಲಿ ಮುಳುಗಾಯಿ, ಬೀನ್ಸು, ಮೂಲಂಗಿ, ಕ್ಯಾರೆಟು, ಗೆಡ್ಡೆಕೋಸು 4 ಥರದ ತರಕಾರಿನ ತೊಗೊಂಡಿದ್ದೀನಿ. ಅದಕ್ಕೆ ಆ ಮೆಜರ್ಮೆಂಟ್ ಅಳತೆ ಲೋಟದಲ್ಲಿ 1 ಲೋಟ ಬೇಳೆ, ಅರ್ಧ ಲೋಟ ಹೆಸರುಬೇಳೆ, ಹಾಗೆಯೇ 3 ಸ್ಪೂನ್ ಎಣ್ಣೆ, ಹೆಚ್ಚಿರುವಂಥ ಟೊಮೆಟೊ, ಹೆಚ್ಚಿರುವಂಥ ಈರುಳ್ಳಿ, ಮುರಿದಿರೋಂಥ 3 ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ಅರಿಶಿನ, ಇಂಗು, ಜೊತೆಗೆ ಹುಣಸೆ ಹಣ್ಣು, ನಮ್ಮನೆಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕಾಯಿ, 3 ಟೊಮೊಟೊ, ಜೊತೆಗೆ ಖಾರದ ಪುಡಿ, ಸಾಂಬಾರು ಪುಡಿ ಮಿಕ್ಸ್ ಇರೋವಂಥದ್ದು. ಇದಿಷ್ಟು ಪದಾರ್ಥಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 1/4 ಗಂಟೆಲೆಲ್ಲ ಈ ಸಾಂಬಾರು ರೆಡಿ ಆಗಿಬಿಡತ್ತೆ. ಬನ್ನಿ, ಈಗ ಮೊದಲಿಗೆ ಒಂದು ಕುಕ್ಕರ್ಗೆ ಬೇಳೆನೆಲ್ಲ ತೊಳೆದು ಹಾಕೊಂಡ್ಬಿಡೋಣ. ನೀಟಾಗಿ ತೊಳೆದಿರೋಂಥ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹೆಚ್ಚಿರೋವಂಥ ಈರುಳ್ಳಿ, ಹಾಗೆ ಟೊಮೊಟೊ, ಅರಿಶಿನ ಇಷ್ಟನ್ನು ಹಾಕ್ಕೊತೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ, 1 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ನೀರು ಹಾಕಿ ಕೂಗಾಕಿಟ್ಬಿಟ್ರೆ ಅದ್ರ ಪಾಡಿಗದು ಬೇಳೆ ಬೇಯ್ಕೊಳ್ಳುತ್ತೆ. ಒಂದು 4 ವಿಷಲ್ ಹೊಡಿಸ್ಬೇಕು. ಚೆನ್ನಾಗಿ ಮಸಿಯೋ ಥರ ಬೇಯಬೇಕು ಬೇಳೆ. ಇದಕ್ಕೆ ಕೈ ಎಣ್ಣೆ ಬೇಕಾದರೂ ಬಳಸ್ಬೋದು. 1 ಸ್ಪೂನು ಬೇಳೆ ಬೇಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನೀಗ ರುಬ್ಲಿಕ್ಕೆ ಕಾಯಿ, ಹಾಗೆಯೇ ಹುಣಸೆ ಹಣ್ಣು, ಟೊಮೊಟೊ ಎಲ್ಲನೂ ಹೆಚ್ಚಾಕೊತೀನಿ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಪುಡಿ ನೀವು ಸಹ ಮನೇಲಿರೋದನ್ನು ಬಳಸ್ಕೊಳ್ಳಿ. ಹಾಗೆ ಟೊಮೊಟೊ ಎಲ್ಲ ಹೆಚ್ಚಾಕೊಂಡು ಈಗ ರುಬ್ಕೊಂಡ್ಬಿಡ್ತೀನಿ. ಸಣ್ಣದಾಗಿ ರುಬ್ಕೋಬೇಕು. ಈ ಸಾಂಬಾರು ಎಷ್ಟು ರುಚಿ ಇರುತ್ತೆ ಗೊತ್ತಾ? ನಾವಂದು ತುಂಬ ತೆಳುವಾಗಿ ಮಾಡಲ್ಲ, ಮೀಡಿಯಮ್ ಆಗಿರಬೇಕು ನನಗೆ. ಈಗ ಮಸಾಲೆನೂ ರುಬ್ಬಿದ್ದಾಯಿತು. ಈಗ ಬೇಳೆನೂ ಸಹ ಬೆಂದಿದೆ. ಈಗ ಚೆನ್ನಾಗಿ ಮಸ್ಕೊತೀನಿ. ಎಷ್ಟು ಚೆನ್ನಾಗಿ ಮಸಿತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು. ಈಗ ತೊಳೆದಿರೋ ಅಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಹಾಗೆ ರುಬ್ಬಿರೋ ಮಸಾಲೆಗಳನ್ನೂ ಸಹ ಹಾಕ್ಕೊಂಡ್ಬಿಡ್ತೀನಿ. ಈಗ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕ್ಬಿಟ್ಟು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊತೀನಿ. ಹಾಕ್ಕೊಂಡು ಒಂದು ಕೂಗಿಸ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಲಾಸ್ಟಿಗೆ ಹಾಕ್ಕೊತೀನಿ. ಈಗ ಒಂದು ಕೂಗಲಿಕ್ಕೆ ಇಟ್ಕೊತೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಇಂಗು ಎರಡನ್ನೇ ನಾನು ಬಳಸೋದು ತರಕಾರಿ ಬೇಳೆ ಸಾಂಬಾರಿಗೆ. ನೀವೆಲ್ಲ ಯಾವ ಥರ ಮಾಡ್ತಿರೋ ಗೊತ್ತಿಲ್ಲ. ನಾನು ಇದೇ ರೀತಿಯೇ ಸಾಂಬಾರು ಮಾಡೋದು ತರಕಾರಿ ಬೇಳೆ ಹುಳಿನ. ಇಷ್ಟ ಆಗಿದೆ ಅಂದ್ಕೊತೀನಿ. ಈಗ ನೋಡ್ತಾ ಇರ್ಬೋದು ಒಗ್ಗರಣೆನೂ ಹಾಕಿದ್ದಾಯಿತು. ಈಗ ಕುಕ್ಕರ್ ಡೈರೆಕ್ಟಾಗಿ ಹಾಕ್ಕೊಳ್ಳಲ್ಲ, ಒಂದು 10 ನಿಮಿಷ ಬೇಯಿಸ್ತೀನಿ. ಹಾಗೇನೇ ಏನೇ ಕುಕ್ಕರಲ್ಲಿ ಕೂಗಿಸಿದ್ರೂ ನಾವು ಓಪನಾಗಿ ಬೇಯಿಸಿದ್ರೆ ಇನ್ನು ಸಾಂಬಾರು ಟೇಸ್ಟ್ ಹೆಚ್ಚಾಗುತ್ತೆ. ಸಾಂಬಾರು ಮಾತ್ರ ಎಷ್ಟು ರುಚಿಯಾಗಿ ಬಂದಿತ್ತು ಗೊತ್ತಾ? ಹಾಗೆ ಟೇಸ್ಟ್ ನೋಡೋಣ ಅಂತ ಉಪ್ಪು ಖಾರಾಗ ಹಾಕ್ಕೊಂಡೆ. ಸಖತ್ತಾಗಿ ಬಂದಿತ್ತು ಸಾಂಬಾರು ಟೇಸ್ಟು. ನಾನು ಇದಕ್ಕೆ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಓಪನಲ್ಲಿ ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ತರಕಾರಿ ಬೇಳೆ ಹುಳಿ ರೆಡಿ ಆಗುತ್ತೆ. ಮಿಕ್ಸ್ ತರಕಾರಿಯನ್ನು ಬಳಸಿದ್ರೆ ಸಾಂಬಾರು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಎಲ್ಲ ತರಕಾರಿ ರಸನ ಬಿಟ್ಕೊಳ್ಳುತ್ತಲ್ವಾ, ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು. ಈಗ ನೆಂಚ್ಕೊಳ್ಳೋದಕ್ಕೆ ಮಾಡಿರೋಂಥ ಮಜ್ಜಿಗೆ ಮೆಣಸಿಕಾಯಿನ ಕರೆದಿಟ್ಕೊಂಡಿದ್ದೀನಿ. ನಾನು ಈ ಮಜ್ಜಿಗೆ ಮೆಣಸಿಕಾಯಿನ ಹೇಗೆ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂದ್ಬಿಟ್ಟು. ನೋಡಲಿಕ್ಕೆ ಕಾಣಿಸ್ತಾ ಇದೆ ಅಂದರೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿತ್ತು. ನೀವು ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ನಮಸ್ಕಾರ, ಬಾಯ್.